ನಾಳೆ ಬೆಳಿಗ್ಗೆ ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಭೇಟಿಯನ್ನ ಮಾಡಲಿದ್ದಾರೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಜೊತೆ ಸಿಎಂ ಸಮಾಲೋಚನೆ ನಡೆಸಲಿದ್ದಾರೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆ, ಬಾಕಿ ಉಳಿದಂತಹ ಮಹಿಳಾ ಕೋಟಾ, ಆಕಾಂಕ್ಷಿಗಳಿಗೆ ಸಚಿವ ಸ್ಥಾನ ಸೇರಿದಂತೆ ಹಲವು ವಿಷಯಗಳ ಬಗ್ಗೆ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ನಾಳೆ ರಾತ್ರಿಯೇ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಇನ್ನು ಈ ಮಧ್ಯೆ ನಾಳೆ ಕಲಬುರಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ನೀಡಲಿದ್ದಾರೆ. ಕಲಬುರಗಿಗೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಬೆಂಗಳೂರಿನಿಂದ ವಿಶೇಷ ವಿಮಾನದ ಮೂಲಕ ಕಲಬುರಗಿಗೆ ಪ್ರಯಾಣ ಬೆಳೆಸಲಿದ್ದಾರೆ. 2 ದಿನ ಕಲಬುರಗಿಯ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇನ್ನು ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿಗೆ ದಿಢೀರ್ ಪ್ರಯಾಣಿಸಿದ್ದಾರೆ. ನಾಗೇಂದ್ರ ರಾಜೀನಾಮೆ ವದಂತಿಯ ಬೆನ್ನಲ್ಲೇ ದೆಹಲಿಗೆ ಸಚಿವ ಸತೀಶ್ ಜಾರಕಿಹೊಳಿ ಪ್ರಯಾಣ ಬೆಳೆಸಲಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಯಾಗಲಿದ್ದಾರೆ ಎನ್ನಲಾಗ್ತಾ ಇದೆ. ವಾಲ್ಮೀಕಿ ಹಗರಣ ಸಂಬಂಧ ಸಚಿವ ನಾಗೇಂದ್ರ ರಾಜೀನಾಮೆ ನೀಡಲೇಬೇಕೆಂಬ ಬಿಜೆಪಿ ಪಟ್ಟು ಹಿಡಿದಿದೆ. ಇದರ ಬೆನ್ನಲ್ಲೇ ಸಚಿವ ನಾಗೇಂದ್ರ ರಾಜೀನಾಮೆ ಖಚಿತ ಎನ್ನಲಾಗಿದೆ. ವಿಪಕ್ಷಗಳ ಹೋರಾಟಕ್ಕೆ ಮಣಿದ ಸಚಿವ ನಾಗೇಂದ್ರ ನಾಳೆ ಸಂಜೆಯೊಳಗೆ ರಾಜೀನಾಮೆ ನೀಡುವುದು ಫಿಕ್ಸ್ ಎನ್ನಲಾಗಿದೆ. ನಾಳೆ ಹೈಕಮಾಂಡ್ ಭೇಟಿಗೆ ಸಿಎಂ ತೆರಳುತ್ತಿರುವ ಹಿನ್ನೆಲೆ ಸಂಜೆ ಅಥವಾ ರಾತ್ರಿ ಸಚಿವ ನಾಗೇಂದ್ರ ಸಿಎಂ ಭೇಟಿ ಮಾಡಲಿದ್ದಾರೆ. ಸಿಎಂ ಭೇಟಿ ಮಾಡಿ ನಾಗೇಂದ್ರ ಸಮಾಲೋಚನೆ ನಡೆಸಲಿದ್ದಾರೆ. ಇನ್ನು ನಾಗೇಂದ್ರ ರಾಜೀನಾಮೆ ವಿಚಾರದ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಸುಳಿವು ನೀಡಿದ್ದಾರೆ. ನಮ್ಮ ಪಕ್ಷದಲ್ಲಿರೋರು ಶಿಸ್ತಿನ ಸಿಪಾಯಿಗಳು, ಪಕ್ಷ ಹೇಳಿದಂತೆ ಎಲ್ಲರೂ ಕೇಳ್ತಾರೆ ಅಂತ ಹೇಳಿದ್ರು. ನಮ್ಮ ಪಕ್ಷದಲ್ಲಿ ಯಾರು ಶಾಸಕ ಇರ್ಬೋದು, ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. all those who are in the party, either is a worker or a MLA or a minister, all of them are very disciplined soldier of the party. ಇನ್ನು ಸಚಿವ ನಾಗೇಂದ್ರ ರಾಜೀನಾಮೆ ವಿಚಾರವಾಗಿ ಕುರಿತು ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿದ್ದಾರೆ. ನಾಗೇಂದ್ರ ರಾಜೀನಾಮೆ ಮಾಹಿತಿ ಇಲ್ಲ, ಸರ್ಕಾರ ಇದೆ, ಸಿಎಂ ಇದ್ದಾರೆ, ಪಕ್ಷದ ಅಧ್ಯಕ್ಷರು ಇದ್ದಾರೆ, ಎಲ್ಲವನ್ನೂ ಅವರು ನೋಡಿಕೊಳ್ತಾರೆ ಅಂತ ಹೇಳಿದರು. ಅದ್ರ ಬಗ್ಗೆ ಸರ್ಕಾರ ಇದೆ, ಸಿಎಂ ಇದ್ದಾರೆ, ಅಧ್ಯಕ್ಷ ಇದ್ದಾರೆ, ವರಿಷ್ಠ ಇದ್ದಾರೆ, ಅವ್ರ ಬಗ್ಗೆ ನೋಡ್ತಾರೆ. ನಾವೇ ಅದ್ರ ಬಗ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ಅವ್ರು ಇದ್ದಾರೆ, ಸ್ವಾಭಾವಿಕ. ಅದೇನೇ ಒಬ್ಬರ ಮೇಲೆ ಆರೋಪ ಮಾಡುವಂತೆ ರಾಜಕೀಯದಲ್ಲಿ ಸ್ವಾಭಾವಿಕ ಮಾಡ್ತಾರೆ. ಲಾಭ ಪಡ್ಲಿಕ್ಕೆ ನೀಡಿದ ಪ್ರಯತ್ನ ಮಾಡ್ತಾರೆ. ಲಾಸ್ಟ್ ಟೈಮ್ ನಾವು ಕೊನೆಗಳಿಗೆ ನಾವು ಲಾಭ ಪಡೆದಿದ್ದೀವಿ. ಅದನ್ನೇ ಅವರು ಅನುಸರಿಸ್ತಾರೆ. 40% ಈ ಕೊನೆ ಬತ್ತಲ್ಲ, ಈಗ ಲಾಸ್ಟು ಪೀಕ್ ಅವರ್ಲಾರ ಇನ್ನು 1 ಇಯರು ಚುನಾವಣೆ ಸಮಸ್ಯೆಗಳು, ಇಲ್ಲದ ಸಮಸ್ಯೆಗಳೆಲ್ಲ ಈಗ ಹೊಟ್ಟುಕೊಳ್ತಾರೆ. ಇನ್ನು ಬೀದರ್ನಲ್ಲಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಬಿಜೆಪಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ಬಿಜೆಪಿಯವರು ಬಿಡುವಾಗಿದ್ದು, ಹೀಗಾಗಿ ಪಾದಯಾತ್ರೆ ಮಾಡಿದರೆ ಆರೋಗ್ಯ ಚೆನ್ನಾಗಿರುತ್ತೆ, 100ರಿಂದ 200 ಕಿಲೋಮೀಟರ್ ವಾಕ್ ಮಾಡಿದರೆ ಆರೋಗ್ಯ ಸರಿಯಾಗಿರುತ್ತೆ, ಮುಂದೆ ಕೇಂದ್ರದಲ್ಲಿ ಬಿಜೆಪಿ ಧೂಳಿಪಟವಾಗುತ್ತೆ ಅಂತ ಹೇಳಿದರು. ಬಿಜೆಪಿಯವರು ಬಿಡುವಾಗಿದ್ದಾರಲ್ಲ, ಸ್ವಲ್ಪ ಎಲ್ಲ ಆರೋಗ್ಯನೂ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು 150-200 ಕಿಲೋಮೀಟ್ರು ಸ್ವಲ್ಪ ವಾಕ್ ಮಾಡಿದ್ರೆ ಆರೋಗ್ಯನೂ ಸುಧಾರಣೆ ಆಗುತ್ತೆ. ಆಮೇಲೆ ಬಿ ಜೆ ಪಿಯವರು ನಾಗೇಂದ್ರ ಅವರ ಮೇಲೆ ಅಪಾದನೆ ಇದೆ ಅಂತೇಳಿ ರಾಜೀನಾಮೆ ಕೇಳ್ತಾರೆ. ಕೇಂದ್ರ ಸರ್ಕಾರದ ಮಂತ್ರಿಗಳ ಮೇಲೆ ಅನೇಕರ ಮೇಲೆ ಅಪಾದನೆಗಳಿದೆ ನಮ್ಮ ರಾಜ್ಯ. ಹಾಗೆ ಬೀದರ್ನಲ್ಲಿ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ಸದನದಲ್ಲಿ ಸಚಿವ ನಾಗೇಂದ್ರ ಬಗ್ಗೆ ಚರ್ಚೆ ಮಾಡಿ ಇಡೀ ಸದನದ ಸಮಯವನ್ನು ಬಿಜೆಪಿಗರು ವ್ಯರ್ಥ ಮಾಡಿದ್ರು ಅಂತ ಹೇಳಿದರು. ಸದನದಲ್ಲಿ ಅದನ್ನೇ ವಿಷಯ ಮಾಡಿದರು. ಚರ್ಚೆ ಮಾಡಬೇಕು ಅಂತಂದ್ರೂ ಸಹಿತ ಚರ್ಚೆಗೆ ಮುಂದೆ ಬರಲಿಲ್ಲ. ಒಟ್ಟು ಅಧಿವೇಶನದ ಸಮಯವನ್ನೇ ವ್ಯರ್ಥ ಹಾಳು ಮಾಡಿಬಿಟ್ರು. ಮತ್ತು ಅದೇ ಪ್ರಯತ್ನವನ್ನು, ಅದೇ ಪಟ್ಟನ್ನು ಇಟ್ಕೊಂಡು ಅವರು ಮುಂದೆ ಹೋಗ್ತಾ ಇದ್ದಾರೆ. ಇನ್ನು ಕೊಪ್ಪಳದಲ್ಲಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಮಾತನಾಡಿ, ಸಚಿವ ನಾಗೇಂದ್ರ ವಿಚಾರದ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದರು. ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು ನೋಡಿ. ಅದು ನಮ್ಮ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಪರಿಷತ್ ಸದಸ್ಯರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಭೆ ಮಾಡಿದ್ದಾರೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆದಂತಹ ಸಭೆಯಲ್ಲಿ ಎಂಎಲ್ಸಿಗಳಿಗೆ ಸಿಎಂ ಟಾಸ್ಕ್ ನೀಡಿದ್ದಾರೆ. ವಿಪಕ್ಷದ ಶಾಸಕರಿಗೂ ಕೂಡ ಕ್ಷೇತ್ರಗಳ ಕಡೆ ಗಮನ ಹರಿಸಲು ಸೂಚನೆ ನೀಡಿದ್ದಾರೆ. ಬಿಜೆಪಿ ಶಾಸಕರು ಇದ್ದು ಕಾಂಗ್ರೆಸ್ ವೀಕ್ ಇರುವಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲು ಟಾಸ್ಕ್ ನೀಡಲಾಗಿದೆ. ಸರ್ಕಾರದ ಗ್ಯಾರಂಟಿ ಬಗ್ಗೆ ಕ್ಷೇತ್ರದಲ್ಲಿ ಪ್ರಚಾರ ಮಾಡಬೇಕು,
ಗ್ಯಾರಂಟಿ ಪ್ರಗತಿ ಬಗ್ಗೆ ಪರಿಶೀಲನೆ ನಡೆಸಬೇಕು. ಭಾರತ್ ಜೋಡೋ ಯುವ ಸಂಘ ಸ್ಥಾಪಿಸಿ ಪಕ್ಷವನ್ನ ಸಂಘಟಿಸಬೇಕು. ಅಭಿವೃದ್ಧಿ ಹಾಗೂ ಸಂಘಟನೆ ಎರಡೂ ವಿಚಾರಗಳ ಬಗ್ಗೆ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಸೂಚಿಸಿದ್ದಾರೆ. ಇನ್ನು ಸಿಎಂ ಮುಂದೆ ನಮಗೂ ಕೂಡ ಅನುದಾನ ಕೊಡಿ ಅಂತ ಪರಿಷತ್ ಸದಸ್ಯರು ಬೇಡಿಕೆ ಇಟ್ಟಿದ್ದಾರೆ. ಸದಸ್ಯರ ಬೇಡಿಕೆ ಬಗ್ಗೆ ಪರಿಶೀಲನೆ ಮಾಡ್ತೇನೆ ಅಂತ ಸಿಎಂ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. ಬೆಂಗಳೂರಿನ ಜೆಡಿಎಸ್ ಕಚೇರಿಯಲ್ಲಿ ಪಕ್ಷ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು. ಬಿಜೆಪಿ ಕಾಂಗ್ರೆಸ್ ತೊರೆದು ಹಲವು ಮುಖಂಡರು ಜೆಡಿಎಸ್ ಸೇರಿದ್ದಾರೆ. ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ 300ಕ್ಕೂ ಹೆಚ್ಚು ಮುಖಂಡರು ಕಾರ್ಯಕರ್ತರು ಸೇರ್ಪಡೆಯಾಗಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಸಮ್ಮುಖದಲ್ಲಿ ಸೇರ್ಪಡೆಯಾಗಿದ್ದಾರೆ. ಈ ವೇಳೆ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ, ಬೋಜೇಗೌಡರ ನೇತೃತ್ವದಲ್ಲಿ ವಿಜಯ್ ಕುಮಾರ್ ಪಕ್ಷ ಸೇರ್ಪಡೆಯಾಗ್ತಿದ್ದಾರೆ. ಅವರ ಜೊತೆ 500 ಕಾರ್ಯಕರ್ತರು ಪಕ್ಷ ಸೇರ್ಪಡೆಯಾಗ್ತಿದ್ದಾರೆ ಅಂತ ಹೇಳಿದರು. ಈಗ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಆ ಭಾಗದಲ್ಲಿ ಸಾಕಷ್ಟು ಜನ ಜನತಾದಳ ಪಕ್ಷವನ್ನು ಕಟ್ಬೆಳೆಸಿರ್ತಕ್ಕಂಥ ಪ್ರಮುಖ ಮುಖಂಡರುಗಳ ಅಭಿಪ್ರಾಯದೊಂದಿಗೆ ಜಿಲ್ಲೆಯಲ್ಲಿ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಬೋಜಣ್ಣ ಅವರ ಸಂಪೂರ್ಣ ಸಹಮತ ಮತ್ತು ಸಹಕಾರದೊಂದಿಗೆ ಇವತ್ತು ನನ್ನ ಪಕ್ಕದಲ್ಲಿ ನಿಂತಿರುವಂಥ ಯುವ ಮುಖಂಡ ವಿಜಯ್ ಕುಮಾರ್ ಅವರು ಇವತ್ತು ಪಕ್ಷಕ್ಕೆ ಆ ಕ್ಷೇತ್ರದಲ್ಲಿ ಸೇರ್ಪಡೆಯಾಗಿ ಸಂಘಟನೆಯ ಒಂದು ದೃಷ್ಟಿಯಿಂದ ಸಾಕಷ್ಟು ಒತ್ತನ್ನು ಕೊಟ್ಟು ಕೆಲಸ ಮಾಡ್ತೇನೆ ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಬಂದಿದ್ದಾರೆ. ಹಾಗಾಗಿ 500ಕ್ಕೂ ಉದ್ಯಾನವನ ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರ 5% ಅಷ್ಟು ಭೂಮಿ ಬಳಕೆ ಬಿಲ್ ತಂದಿದೆ. ಸರ್ಕಾರದ ಈ ಬಿಲ್ಗೆ ಬಿಜೆಪಿ ವಿರೋಧಿಸಿದ್ದು, ಇಂದು ಸಂಸದ ತೇಜಸ್ವಿ ಸೂರ್ಯ ರಾಜ್ಯಪಾಲರನ್ನ ಭೇಟಿಯಾಗಿದ್ರು. ಬಿಲ್ಗೆ ಅಂಕಿತ ಹಾಕದಂತೆ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಇವತ್ತು ರಾಜ್ಯದ ಘನತೆ ವೆತ್ತ ರಾಜ್ಯಪಾಲರನ್ನು ಬೆಂಗಳೂರಿನ ಮತ್ತು ರಾಜ್ಯದ ಸಾಕ್ಷಿ ಪ್ರಜ್ಞೆಯಂತಿರುವಂಥ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರ ಇಡೀ ಜೀವನದ ಸಾಧನೆಯನ್ನು ಮಾಡಿರುವಂಥ, ಸಮಾಜಕ್ಕೆ ಸೇವೆ ಮಾಡಿರುವಂಥ ಹಿರಿಯರುಗಳ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಶಹರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಬೆಂಗಳೂರು ಸೇರಿದಂತೆ ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು ಸೇರಿದಂತೆ ಪಾರ್ಕ್ಗಳಲ್ಲಿ 5% ಜಾಗವನ್ನು ತೆಗೆದುಕೊಳ್ಬೇಕು. ಆ ಜಾಗವನ್ನು ಕಮರ್ಷಿಯಲೈಸ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಏನು ರಾಜ್ಯದ ಪಾರ್ಕ್ಗಳಲ್ಲಿ 5% ಜಾಗವನ್ನು ಸರ್ಕಾರ ತೆಗೆದುಕೊಳ್ಬೇಕು ಅಂತ ಏನು ರೆಸಲ್ಯೂಷನನ್ನು ಮಾಡಿದೆ, ಇದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧ ಮಾಡುತ್ತೆ. ಕಲಬುರಗಿ ಜಿಲ್ಲಾಧಿಕಾರಿ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಸಂಬಂಧ ಎಂಎಲ್ಸಿ ರವಿಕುಮಾರ್ಗೆ ಜಾಮೀನು ಮಂಜೂರಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ರವಿಕುಮಾರ್ಗೆ ಜಾಮೀನು ಸಿಕ್ಕಿದೆ. ಮತ್ತೆ ಯಾವುದೇ ದ್ವೇಷ ಭಾಷಣ ಹಾಗೂ ಟೀಕೆ ಮಾಡದಂತೆ ನ್ಯಾಯಾಲಯ ಎಂಎಲ್ಸಿ ರವಿಕುಮಾರ್ಗೆ ಎಚ್ಚರಿಕೆ ನೀಡಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಭಾರತ್ ಜೋಡೋ ಯುವ ಸಂಘ ಸ್ಥಾಪನೆಗೆ ಸರ್ಕಾರದ ನಿರ್ದೇಶನವನ್ನು ನೀಡಲಾಗಿದೆ. ಇದರ ಬೆನ್ನಲ್ಲೇ ರಾಜ್ಯಾದ್ಯಂತ 10,000 ಭಾರತ್ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ ನಿರ್ಧರಿಸಲಾಗಿದೆ. ಪ್ರತಿ ಸಂಘಕ್ಕೆ ವಾರ್ಷಿಕ 10 ಲಕ್ಷ ಅನುದಾನ ನೀಡಲು ಸರ್ಕಾರ ತೀರ್ಮಾನಿಸಿದೆ. ಇನ್ನು ಆಹಾರ ಸುರಕ್ಷತೆ ಕುರಿತು ಮಾತನಾಡಿದ ಆರೋಗ್ಯ ಸಚಿವ ಯುಟಿ ಖಾದರ್, ಮುಂದಿನ ವಾರ ಹೋಟೆಲ್ ಅಸೋಸಿಯೇಷನ್ನ ವಾರ ಸಭೆ ಕರೆದಿದ್ದೇವೆ ಅಂತ ಹೇಳಿದರು. ಇಂದಿರಾ ಕ್ಯಾಂಟೀನ್ ಅಧಿಕಾರಿಗಳು ಗುತ್ತಿಗೆದಾರರ ಮೀಟಿಂಗ್ ಮಾಡ್ತೇವೆ. ಆಹಾರಕ್ಕೆ ಸಂಬಂಧಿಸಿದ ಲೋಪದೋಷದ ಬಗ್ಗೆ ಚರ್ಚಿಸಿ ಸ್ಪಷ್ಟ ನಿರ್ದೇಶನ ನೀಡಲಿದ್ದೇವೆ. ಅಸೋಸಿಯೇಷನ್ಗಳಿಗೆ 3 ದಿನಗಳ ಟ್ರೈನಿಂಗ್ ನೀಡಲಿದ್ದೇವೆ ಅಂತ ಹೇಳಿದರು. ಮೊನ್ನೆ ಬೇರೆ ಬೇರೆ ಹೋಟೆಲ್ ಇರಲಿ, ಇವತ್ತು ನಮ್ಮ ಕ್ಯಾಂಟೀನ್ಸ್ ಇರಲಿ, ಸಂಸ್ಥೆ ಹಲವಾರು ಕ್ಲಬ್ಗಳು ಕೂಡ ಇವತ್ತು ತಪಾಸಣೆ ಇವತ್ತು ಮಾಡಿದ್ದಾರೆ. ಅದಕ್ಕೆ ಕ್ಲಬ್ಗೆ ಬರುವಾಗ ಚಪ್ಪಲ್ ಹಾಕಿದ್ದಾನ, ಶೂ ಹಾಕಿದ್ದಾನ, ಅಥವಾ ಲುಂಗಿ ಇಟ್ಟಿದ್ದಾರೆ ಅಥವಾ ಸೂಟ್ ಹಾಕಿದಾನ ಅಂತ ನೋಡೋದಲ್ಲ, ನಿಮ್ಮ ಕಿಚನನ್ನು ಸ್ವಲ್ಪ ನೋಡಬೇಕಂತ ನಾವು ಇವತ್ತು ಹೇಳಲಿಕ್ಕೆ ಬಯಸ್ತೇವೆ. ಅದು ಇಂಪಾರ್ಟೆಂಟ್. ಕೆಪಿಎಸ್ಸಿ ಮೇಲೆ ದಾಳಿ ಮಾಡಿದ ಇಡಿ ಅಧಿಕಾರಿಗಳು ಶಾಕ್ ಆಗಿದ್ದಾರೆ. ಕೆಪಿಎಸ್ಸಿ ಕೇಂದ್ರ ಕಚೇರಿಯಲ್ಲಿಯೇ ಅಕ್ರಮವಾಗಿದೆ ಅಂತ ಆರೋಪಿಸಲಾಗಿದೆ. ಪ್ರಶ್ನೆ ಪತ್ರಿಕೆ, OMR ಶೀಟ್ ಇಡುವಂತಹ ಸ್ಟ್ರಾಂಗ್ ರೂಮ್ ಸಿಸಿಟಿವಿ ಡಿಲೀಟ್ ಆಗಿದೆಯಂತೆ. ಪರೀಕ್ಷೆ ಪ್ರಾರಂಭ ಆಗುವಾಗ ಸ್ಟ್ರಾಂಗ್ ರೂಮ್ ತೆರೆಯಬೇಕು. ಪ್ರಶ್ನೆ ಪತ್ರಿಕೆ, OMR ಇಡುವಾಗ 24x7 ಸಿಸಿಟಿವಿ ಕಣ್ಗಾವಲಿಡಬೇಕು. ಕೆಪಿಎಸ್ಸಿಯ ಸ್ಟ್ರಾಂಗ್ ರೂಮ್ನಲ್ಲಿ ಸಿಸಿಟಿವಿ ಇದೆ, ಆದರೆ ಡೇಟಾ ಡಿಲೀಟ್ ಆಗಿದೆಯಂತೆ. 6 ತಿಂಗಳಲ್ಲಿ ಕೂಡ ಡೇಟಾ ಸಂಗ್ರಹ ಮಾಡಿ ಇಟ್ಟಿಲ್ಲ. OMR ಶೀಟ್ಗಳ ಸ್ಕ್ಯಾನ್ ಮಾಡಿರುವಂತಹ ಹಾರ್ಡ್ ಡಿಸ್ಕ್ ಕೂಡ ನಾಪತ್ತೆಯಾಗಿದೆ.
ನಕಲಿ ಔಷಧ ಮಾರಾಟ ಜಾಲದ ಪತ್ತೆ ಸಂಬಂಧ ಎಸ್ಐಟಿ ತನಿಖೆ ತೀವ್ರಗೊಳಿಸಿದೆ. ಆರಂಭದಲ್ಲಿ ಔಷಧ ಪೂರೈಕೆಗಾಗಿ 4 ಕಂಪನಿಗಳನ್ನು ತೆರೆಯಲಾಗಿತ್ತು ಎಂಬ ಮಾಹಿತಿ ತನಿಖೆಯಿಂದ ಗೊತ್ತಾಗಿದೆ. ಈ ಕಂಪನಿಗಳು ಪ್ರಶಾಂತ್ ಹಾಗೂ ವೆಂಕಟೇಶ್ ಚೌಧರಿ ಎಂಬುವರ ಹೆಸರಿನಲ್ಲಿರುವುದು ಪತ್ತೆಯಾಗಿದೆ. ಈ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಡ್ರಗ್ ಕಂಟ್ರೋಲ್ ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ಕಲೆಗೆ ಸೂಚನೆ ನೀಡಲಾಗಿದೆ. ನಕಲಿ ಮೆಡಿಷನ್ ವಿಚಾರ ಸಂಬಂಧ ಎಸ್ಐಟಿ ರಚನೆ ಮಾಡಿದ್ದೇವೆ. ಪೊಲೀಸರು ಡ್ರಗ್ ಕಂಟ್ರೋಲ್ ಆಫೀಸರ್ ತಂಡ ತನಿಖೆ ಮಾಡ್ತಾ ಇದೆ ಅಂತ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಅಲ್ಲಿ ಇವತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಪ್ಲಸ್ ನಮ್ಮ ಡ್ರಗ್ ಡಿಪಾರ್ಟ್ಮೆಂಟ್ನ ಅಧಿಕಾರಿಗಳು ಕೂಡ ಇದ್ದಾರೆ. ಅದ್ರ ಜೊತೆಯಲ್ಲಿ ಈಗ ಅಲ್ಲಿ ಚರ್ಚೆ ಮಾಡಿದಾಗೆ ಕಮರ್ಷಿಯಲ್ ಟ್ಯಾಕ್ಸ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸೇರಿಸ್ಲಿಕ್ಕೆ ಹೇಳಿದ್ದೇವೆ. ಎಲ್ಲಿ ಬಿಲ್ಡಿಂಗ್ ಆಗಿದೆ, ಎಲ್ಲಿ ಹೋಗಿದೆ ಏನು ಬಂದು ಡೀಟೇಲ್ ಆಗಿ ನೋಡಲಿಕ್ಕೆ. ಸೊ ಉತ್ತಮ ರೀತಿಯಿಂದ ಇವತ್ತು ನಡೆಸ್ತಾ ಇದ್ದಾರೆ. ಪ್ರಮುಖ ಆರೋಪಿ ಕೂಡ ಇವತ್ತು ಇದರ ಸೋರ್ಸು ಒಂದು ಸೋರ್ಸ್ ಇವತ್ತು ಕಿಂಗ್ ಪಿನ್ ಯಾರಂತ ಇವತ್ತು ಸಿಕ್ಕಿ ಬಿದ್ದಿದೆ. ತನಿಖೆ ಗಂಡನ ಜೊತೆಗೆ ಅಡುಗೆ ವಿಚಾರದಲ್ಲಿ ಗಲಾಟೆ ನಡೆದು 5 ಮಕ್ಕಳ ಜೊತೆ ತಾಯಿ ಕೆರೆಗೆ ಹಾರಿದ್ದಾರೆ. ಈ ಘಟನೆ ವಿಜಯಪುರದ ಭೂತನಾಳ ಕೆರೆಯಲ್ಲಿ ನಡೆದಿದೆ. ಗಂಡನ ಜೊತೆ ಗಲಾಟೆಯಾದ ಕಾರಣ ಶೋಭಾ ಎನ್ನುವವರು ಮಕ್ಕಳೊಂದಿಗೆ ಮನೆ ಬಿಟ್ಟು ಬಂದಿದ್ರು. ಇದೀಗ ತಾಯಿ ಶೋಭಾ ಮತ್ತು 3 ಹೆಣ್ಣು ಮಕ್ಕಳು 2 ಗಂಡು ಮಕ್ಕಳು ಶವವಾಗಿ ಪತ್ತೆಯಾಗಿವೆ. ಶವಗಳು ತಿಲಾಡಾಗತ್ತಿದ್ದೀವ್ರಿ. ಅದಕ್ಕೆ ಅಲ್ಲಿ ಹೋಗಿ ಸನೀಪ್ ನೋಡಿದೇವ್ರಿ. ಒಂದು ತಾಯಿ ಇತ್ತು ಮತ್ತೆ ಉಳ್ಕಿದೆಲ್ಲ ಮಕ್ಕಳಿದ್ರು. ಆಮೇಲೆ ಇವ್ರು ಬೈಕ್ ಹಾಗೂ ಮಿನಿ ಲಾರಿ ನಡುವೆ ಭೀಕರ ಅಪಘಾತ ಸಂಭವಿಸಿ 3 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಕೊಪ್ಪಳದ ಕುಕ್ಕನೂರು ತಾಲೂಕಿನ ಬನ್ನಿಕೊಪ್ಪ ಗ್ರಾಮದ ಬಳಿ ಈ ಒಂದು ದುರ್ಘಟನೆ ನಡೆದಿದೆ. ಅಪಘಾತದ ರಭಸಕ್ಕೆ ಬೈಕ್ನಲ್ಲಿದ್ದ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮಾಹಿತಿ ತಿಳಿದು ಘಟನಾ ಸ್ಥಳಕ್ಕೆ ಕುಕ್ಕನೂರು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಖಾಲಿ ನಿವೇಶನ ಸ್ವಚ್ಛಗೊಳಿಸುವ ಗಡುವು ಮುಕ್ತಾಯವಾಗಿದೆ. ಹೀಗಾಗಿ ಬೆಂಗಳೂರು ಉತ್ತರ ನಗರ ಪಾಲಿಕೆಯಿಂದ ಖಾಲಿ ನಿವೇಶನ ಮಾಲೀಕರಿಗೆ ನೋಟಿಸ್ ನೀಡಲಾಗಿದೆ. 37 ಖಾಲಿ ನಿವೇಶನ ಮಾಲೀಕರಿಗೆ ಉತ್ತರ ಪಾಲಿಕೆ ನೋಟಿಸ್ ಜಾರಿ ಮಾಡಿದ್ದು 24 ಗಂಟೆಯೊಳಗೆ ನಿವೇಶನ ಸ್ವಚ್ಛಗೊಳಿಸುವಂತೆ ಬಿಎನ್ಸಿಸಿ ಸೂಚನೆ ನೀಡಿದೆ. ಮದುವೆಯಾಗೋದಾಗಿ ನಂಬಿಸಿ ಪ್ರಿಯಕರ ಮೋಸ ಮಾಡಿದ್ದಾನೆ ಎಂದು ಆರೋಪಿಸಿ ಯುವತಿ ಪ್ರಿಯಕರನ ಮನೆ ಮುಂದೆ ಪ್ರತಿಭಟನೆ ನಡೆಸಿದ್ದಾಳೆ. ಬೆಳಗಾವಿ ಜಿಲ್ಲೆಯ ಕಾಕವಾಡ ತಾಲೂಕಿನ ಉಪ್ಪಾರವಾಡಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಅಕ್ಷಯ ಉಪ್ಪಾರ ಎಂಬಾತ ಕಳೆದ 5 ವರ್ಷಗಳಿಂದ ತನ್ನೊಂದಿಗೆ ಸಂಬಂಧ ಹೊಂದಿದ್ದ ಎಂದು ಯುವತಿ ಆರೋಪಿಸಿದ್ದಾರೆ. ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ಕಳೆದ 2 ತಿಂಗಳಿಂದ ತನ್ನನ್ನು ದೂರ ಮಾಡಿದ್ದಾನೆ ಎಂದು ಯುವತಿ ಆರೋಪಿಸಿದ್ದಾಳೆ. ಬೆಂಗಳೂರಿನ ಬೊಮ್ಮಸಂದ್ರ ಮುಖ್ಯ ರಸ್ತೆಯಲ್ಲಿ ಬಿಎಂಟಿಸಿ ಇವಿ ಬಸ್ ಚಾಲಕ ಒನ್ ವೇಯಲ್ಲಿ ಸಂಚರಿಸಿ ಅವಾಂತರ ಸೃಷ್ಟಿಸಿದ್ದಾನೆ. ಎದುರಿನಿಂದ ವಾಹನಗಳು ಬರ್ತಾ ಇದ್ರೂ ಕೂಡ ತಲೆ ಕೆಡಿಸಿಕೊಳ್ಳದೆ ಬಸ್ ಚಾಲನೆ ಮಾಡಿದ್ದಾನೆ. ಟ್ರಾಫಿಕ್ ಜಾಮ್ನಿಂದ ಸವಾರರಿಗೆ ಕಿರಿಕಿರಿ ಉಂಟಾಗಿದೆ. ಬಸ್ ಚಾಲಕನ ಅಜಾಗರೂಕತೆಗೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಂಚಾರ ನಿಯಮ ಉಲ್ಲಂಘಿಸಿದ ಚಾಲಕನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಮುಂದುವರೆದಿದೆ. ದುಬೈನಿಂದ ಇಂಡಿಗೋ ವಿಮಾನದಲ್ಲಿ ಬೆಂಗಳೂರಿಗೆ ಚಿನ್ನ ಕಳ್ಳ ಸಾಗಣೆಗೆ ಯತ್ನಿಸಿದ ಆರೋಪಿಯನ್ನು ಬಂಧಿಸಿದ್ದಾರೆ. ಮೊಹಮ್ಮದ್ ಸಿರಾಜ್ ಎಂಬಾತ ಬಾಯಿಯಲ್ಲಿ 82 ಗ್ರಾಂ ತೂಕದ ಚಿನ್ನದ 2 ಕ್ಯಾಪ್ಸೂಲ್ಗಳನ್ನು ಸಾಗಾಟಕ್ಕೆ ಯತ್ನಿಸಿದ್ದ. ಉದ್ಯಾನವನ ಸಂರಕ್ಷಣೆ ಕಾಯ್ದೆ 1975ಕ್ಕೆ ತಿದ್ದುಪಡಿ ತರುವ ಪ್ರಸ್ತಾವನೆ ವಿರೋಧಿಸಿ ಉದ್ಯಾನವನ ಉಳಿವಿಗಾಗಿ ಪ್ರತಿಭಟನೆ ನಡೆಯಲಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ ಬೆಂಗಳೂರಿನ ಲಾಲ್ಬಾಗ್ ಬೊಟಾನಿಕಲ್ ಗಾರ್ಡನ್ನಲ್ಲಿ ನಾಗರಿಕರು ಹಾಗೂ ಹಲವು ಸಂಘಟನೆಗಳು ಪ್ರತಿಭಟನೆ ನಡೆಸಲಿವೆ. ನಾಳೆ ಬೆಂಗಳೂರಿನಲ್ಲಿ ಏಕರೂಪದ ಸಮಾನ ಶಿಕ್ಷಣಕ್ಕಾಗಿ ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ನಡೆಯಲಿದೆ. ಶಿಕ್ಷಣ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹ ನಡೆಯಲಿದೆ. ರೈತರು ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಯಲಿದೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ 1ರಲ್ಲಿ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಬಂದಿದೆ. ಈ ಬೆನ್ನಲ್ಲೇ ಭದ್ರತಾ ಸಿಬ್ಬಂದಿ ಕಟ್ಟೆಚ್ಚರ ವಹಿಸಿದ್ದಾರೆ. ಲಕ್ನೋದಿಂದ ಬೆಂಗಳೂರಿಗೆ ಆಗಮಿಸುತ್ತಿದ್ದ
6E231 ವಿಮಾನಕ್ಕೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಅನಾಮಧೇಯ ವ್ಯಕ್ತಿಯಿಂದ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಮೂತ್ರ ವಿಸರ್ಜನೆ ಕೃತ್ಯ ಖಂಡಿಸಿ ಇಂದು ಹಾವೇರಿಯ ಶಿಗ್ಗಾವಿ ಪಟ್ಟಣ ಬಂದ್ ನಡೆಸಲಾಗಿದೆ. ಹಿಂದೂಪರ ಸಂಘಟನೆಗಳು ಸ್ವಯಂ ಪ್ರೇರಿತವಾಗಿ ಬಂದ್ಗೆ ಕರೆ ನೀಡಿದ್ದು ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇನ್ನು ಈದ್ ಮಿಲಾದ್ ದಿನದಂದೇ ಸಂಘಟನೆಗಳು ಬಂದ್ಗೆ ಕರೆ ನೀಡಿವೆ. ಹೀಗಾಗಿ ಶಿಗ್ಗಾವಿಯಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಈದ್ ಮಿಲಾದ್ ಹಬ್ಬದ ಸಂಭ್ರಮದ ನಡುವೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಜಗಳ ವಿಕೋಪಕ್ಕೆ ತಿರುಗಿದ್ದು ದೊಣ್ಣೆಗಳಿಂದ ಪರಸ್ಪರ ಹಲ್ಲೆ ನಡೆದಿದೆ. ಘಟನೆಯಲ್ಲಿ ಇಬ್ಬರಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಾಹಿತಿ ತಿಳಿದು ಸ್ಥಳಕ್ಕೆ ಶಹಾಪುರ ಪೊಲೀಸರು ಭೇಟಿ ನೀಡಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ. ಸದ್ಯ ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಪಟ್ಟಣದಲ್ಲಿ ನಡೆದ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಾರಿಸಿದ ಘಟನೆ ನಡೆದಿದೆ. ಮೆರವಣಿಗೆಯ ವೇಳೆ ಧ್ವಜ ಹಾರಿಸಿರುವುದನ್ನು ಗಮನಿಸಿದ ಪೊಲೀಸರು ಕೂಡಲೇ ಕ್ರಮ ಕೈಗೊಂಡಿದ್ದಾರೆ. ಪ್ಯಾಲೆಸ್ತೈನ್ ಧ್ವಜವನ್ನ ವಶಕ್ಕೆ ಪಡೆದು ಧ್ವಜ ಹಾರಿಸದಂತೆ ಎಚ್ಚರಿಕೆ ನೀಡಿದ್ದಾರೆ. ಬಳಿಕ ಯಾವುದೇ ಅಹಿತಕರ ಘಟನೆಗೆ ಅವಕಾಶ ನೀಡದೆ ಮೆರವಣಿಗೆ ಮುಂದುವರೆಸಲು ಪೊಲೀಸರು ಅವಕಾಶ ಮಾಡಿಕೊಟ್ರು. ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ಮೆರವಣಿಗೆ ನಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮೆರವಣಿಗೆಯನ್ನು ನಡೆಸಿತು. ಎಲ್ಲೆಡೆಯಿಂದ ಈದ್ ಮಿಲಾದ್ ಸಂಭ್ರಮ ಕಳೆಗಟ್ಟಿದೆ. ಆನೇಕಲ್ನಲ್ಲಿ ಈದ್ ಮಿಲಾದ್ ಹಿನ್ನೆಲೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಗಿದೆ. ಕೈಯಲ್ಲಿ ಹಸಿರು ವರ್ಣದ ಬಾವುಟಗಳನ್ನು ಹಿಡಿದು ಹಿಂದೂ ಕ್ರೈಸ್ತ ಬಾಂಧವರಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. ಇತ್ತ ಕೊಪ್ಪಳದಲ್ಲೂ ಈದ್ ಮಿಲಾದ್ ಸಂಭ್ರಮ ಕಳೆಗಟ್ಟಿದೆ. ಗಡಿಯಾರ ಕಂಬದಿಂದ ಯೂಸಿಫಿಯಾ ಮಸೀದಿಯವರೆಗೂ ಮೆರವಣಿಗೆ ಮಾಡಿತ್ತು. ಇತ್ತ ಬಾಗಲಕೋಟೆಯಲ್ಲಿ ಶಾಂತಿಯುತ ಈದ್ ಮಿಲಾದ್ ಮೆರವಣಿಗೆ ನಡೆದಿದೆ. ನಗರ ಸೇರಿ ಜಿಲ್ಲೆಯ ವಿವಿಧೆಡೆ ಈದ್ ಮಿಲಾದ್ ಆಚರಣೆ ಹಿನ್ನೆಲೆ ಅಂಜುಮನ್ ಸಂಸ್ಥೆಯಿಂದ ಮೆರವಣಿಗೆ ನಡೆಸಿದೆ. ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ 2026ರ ಜಂಬೂ ಸವಾರಿಗೆ ಸಿದ್ಧತೆಗಳು ಆರಂಭ ಆಗಿದೆ. ಈ ನಿಟ್ಟಿನಲ್ಲಿ ವೀರನ ಹೊಸಹಳ್ಳಿಯಲ್ಲಿ ಗಜಪಡೆಗೆ ಚಾಲನೆ ನೀಡಲಾಗಿದೆ. ಸಚಿವ ಯತೀಂದ್ರ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಮಾಡಿ ಗಜಪಡೆಗೆ ಚಾಲನೆ ನೀಡಿದ್ದಾರೆ. ಮೊದಲ ಹಂತದಲ್ಲಿ 9 ಆನೆಗಳು ಮೈಸೂರಿಗೆ ಆಗಮಿಸ್ತಾ ಇವೆ. ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಶ್ರೀಕಂಠ, ಲಕ್ಷ್ಮಿ, ಕಾವೇರಿ ಆನೆಗಳು ಮೈಸೂರಿನತ್ತ ಪ್ರಯಾಣ ಬೆಳೆಸಿವೆ. ಸುಗ್ರೀವ ಬದಲಿಗೆ ಮೊದಲ ಹಂತದಲ್ಲಿ ಶ್ರೀಕಂಠ ಆನೆ ಬರ್ತಾ ಇದೆ. ಇನ್ನು 25 ವರ್ಷಗಳಿಂದ ದಸರಾದಲ್ಲಿ ಅಭಿಮನ್ಯು ಭಾಗಿಯಾಗಿತ್ತು. 6 ಬಾರಿ ಅಭಿಮನ್ಯು ಅಂಬಾರಿಯನ್ನ ಹೊತ್ತಿದ್ದ. ಈ ಬಾರಿ ಅಭಿಮನ್ಯು ನಿವೃತ್ತಿಯಾಗಿದ್ದು ಅಭಿಮನ್ಯುಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ನೀಡಲಾಗಿದೆ. ದಾರಿಯುದ್ದಕ್ಕೂ ಹೂಮಳೆ ಸುರಿಸಿ ಅಭಿಮನ್ಯುವನ್ನ ಸಿಬ್ಬಂದಿ ಕರೆತಂದಿದ್ದಾರೆ. ದಾರಿಯ ಅಕ್ಕಪಕ್ಕದಲ್ಲಿ ದಸರಾಗೆ ಆಗಮಿಸಿರುವಂತಹ ಆನೆಗಳು ನಿಂತು ಅಭಿಮನ್ಯು ಆನೆಗೆ ವಂದನೆ ಸಲ್ಲಿಸಿವೆ. ಆನೆಗಳ ಮೇಲಿರುವಂತಹ ಮಾಹುತರಿಂದ ಅಭಿಮನ್ಯು ಆನೆಯ ಮೇಲೆ ಪುಷ್ಪವೃಷ್ಟಿ ಮಾಡಲಾಗಿದೆ. ದಸರಾ ಮಹೋತ್ಸವದಲ್ಲಿ ಯಾವ್ಯಾವ ಆನೆಗಳು ಭಾಗವಹಿಸ್ತವೆ ಅವು ವೀರ ಹೊಸಹಳ್ಳಿಯಿಂದ ನಮ್ಮ ಮೈಸೂರಿನ ಅರಮನೆ ತನಕ ಪಯಣನ ಪ್ರಾರಂಭ ಮಾಡ್ತವೆ. ಅಭಿಮನ್ಯು ಆನೆ ಏನು 25 ವರ್ಷಗಳಿಂದ ಸುಮಾರು 6 ಬಾರಿ ಚಾಮುಂಡೇಶ್ವರಿ ದೇವಿಯ ಅಂಬಾರಿಯನ್ನು ಹೊತ್ತು ಇವತ್ತು ಅದು ನಿವೃತ್ತಿ ಹೊಂದ್ತಾ ಇದೆ. ಸೊ ಹಾಗೆ ಇವತ್ತು ಅಭಿಮನ್ಯು ನಾವು ಬೀಳ್ಕೊಡುಗೆ ಮತ್ತು ವಿದಾಯ ಮಾಡುವಂಥ ಕಾರ್ಯಕ್ರಮ ಇಟ್ಕೊಂಡು